ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಸೀಮಾ. ಇದು ನನ್ನ 2ನೇ ವ್ಲಾಗು. ನಾವು ಹಳೇಬೀಡಿಗೆ ಹೋಗಿದ್ವಿ. ಅಲ್ಲಿ ಬುಧವಾರ ಸಂತೆ ನಡೆಯುತ್ತೆ. ಮನೆಗೇನಾದರೂ ಸಾಮಾನುಗಳನ್ನ ತರೋಣ, ತರಕಾರಿ ತೊಗೊಂಬರೋಣ ಅಂತೇಳ್ಬಿಟ್ಟು ನಾನು ನಮ್ಮ ಮನೆಯವರು ಹೋಗಿದ್ವಿ. ನೀವು ನೋಡ್ಬೋದು ಹಳೇಬೀಡಲ್ಲಿ ಸಂತೆ ರೋಡಿಂದನೇ ಶುರುವಾಗ್ಬಿಟ್ಟಿರುತ್ತೆ. ಎಲ್ಲ ಥರದ ಸಾಮಾನುಗಳನ್ನ, ಎಲ್ಲ ಥರದ ತರಕಾರಿ ಮತ್ತು ಎಲ್ಲದನ್ನೂ ಇಟ್ಕೊಂಡಿರ್ತಾರೆ. ಒಳಗಡೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಏನೇನು ಸಂತೆಯಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಏನಪ್ಪ ಅಂದರೆ, ನಮ್ಗೆ ಯಾರಾದರೂ ಒಬ್ಬರು ವಿಡಿಯೋ ಮಾಡ್ತಿದ್ದಾರೆ ಅಂತಂದರೆ ಜನಗಳು ಹೀಗೆ ನೋಡ್ತಿರ್ತಾರೆ. ಮಾಡೋಕ್ಕೂ ಸ್ವಲ್ಪ ಮುಜುಗರ ಆಗುತ್ತೆ. ಆಮೇಲೆ ನಾನು ಸ್ವಲ್ಪ ಸಣ್ಣ ಸಣ್ಣ ವೀಡಿಯೋಗಳನ್ನ ಮಾಡಿಕೊಂಡು ವೀಡಿಯೋ ಮಾಡಿದ್ದೀನಿ. ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಫಸ್ಟ್ ಅಲ್ವಾ, ಒಂಥರ ಅನಿಸುತ್ತೆ ನಮಗೂ ವೀಡಿಯೋ ಮಾಡೋದಕ್ಕೆ. ಈಗ ನಾವು ಮಾರ್ಕೆಟ್ ಒಳಗಡೆ ಬಂದ್ವಿ. ನಾವಲ್ಲೇ ಬೈಕ್ ನಿಲ್ಲಿಸ್ಬಿಟ್ಟು ಒಳಗಡೆ ಹೋದ್ವಿ. ನೀವು ನೋಡ್ಬೋದು ಪ್ರತಿಯೊಂದು ಎಲ್ಲ ಥರದ್ದನ್ನೂ ಇಟ್ಕೊಂಡಿರ್ತಾರೆ. ಸಂತೆಗೆ ಹೋದರೆ ಏನು ತಗೊಬರೋದು ಏನು ಬಿಡೋದು ಅಂತೇಳ್ಬಿಟ್ಟು ಗೊತ್ತಾಗಲ್ಲ. ನಾವು ಅಂತ ಎಲ್ಲ ಥರದ್ದು ಸಿಗುತ್ತೆ ಅಲ್ಲಿ. ತರಕಾರಿಗಳಿಂದ ಹಿಡಿದು ಇದು ಮಸಾಲೆ ಪದಾರ್ಥಗಳು, ಬೇಳೆ ಕಾಳು, ಮರ, ಆಮೇಲೆ ಕುಡ್ಲು, ಮಚ್ಚು, ಆಮೇಲೆ ದನ ಹಸುಗಳಿಗೆ ಬೇಕಾದಂಥ ಇದು ಹಗ್ಗ, ಗಂಟೆ ಪ್ರತಿಯೊಂದು ಇಟ್ಕೊಂಡಿರ್ತಾರೆ. ತರಕಾರಿಗಳು ಅಷ್ಟೇ, ವೆರೈಟಿ ತರಕಾರಿಗಳು, ಎಲ್ಲ ಥರದ ತರಕಾರಿಗಳು ನಿಮಗೆ ಸಿಗುತ್ತೆ. ಸೊಪ್ಪು, ಹಾಗೆಯೇ ಎಲ್ಲ ಥರದ ಸೊಪ್ಪುಗಳು, ಮತ್ತು ದಿನಸಿ ಅಂಗಡಿಗಳಲ್ಲಿ ಇಟ್ಕೊಂಡಿರ್ತಾರಲ್ಲ, ಎಲ್ಲ ಥರದ ಸಾಮಾನುಗಳನ್ನೂ ಇಟ್ಕೊಂಡಿರ್ತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಈ ಹಳ್ಳಿ ಸಂತೆಗಳಲ್ಲಿ ಫ್ರೆಶ್ ಆಗಿರೋ ತರಕಾರಿಗಳು ಸಿಗುತ್ತೆ. ವಾರಕ್ಕೊಂದೇ ದಿನ ನಡೆಯೋದು ಬುಧವಾರ ಮಾತ್ರ. ಅಲ್ಲಿ ಫ್ರೆಶ್ಶಾಗಿ ಅವತ್ತಿಂದ ತಗೊಬಂದಿರೋ ತರಕಾರಿಗಳೆಲ್ಲ ಸಿಗುತ್ತೆ, ನಾವು ತಗೊಬರ್ಬೋದು. ಆಮೇಲೆ ಮಸಾಲೆ ಪದಾರ್ಥಗಳು, ಏನೇನು ಮಸಾಲೆ ಪದಾರ್ಥಗಳು ಬೇಕು ಅದು ಎಲ್ಲದೂ ಕೂಡ ಸಿಗುತ್ತೆ. ಆಮೇಲೆ ನಾನು ಆಗಲೇ ಹೇಳ್ದಾಗೆ ದಿನಸಿ ಅಂಗಡಿಗಳಲ್ಲಿ ಸಿಗೋವಂಥ ಬೇಳೆ ಕಾಳು ಮತ್ತು ಸೋಪು, ಎಣ್ಣೆ ಪ್ರತಿಯೊಂದು ಇಟ್ಕೊಂಡಿರ್ತಾರೆ ಅಲ್ಲಿ. ಆಮೇಲೆ ಈ ಸಂತೆಲಿ ಇನ್ನೊಂದು ಫೇಮಸ್ ಏನಪ್ಪ ಅಂದರೆ, ಅಲ್ಲೇ ಕರಿತಾ ಇರ್ತಾರೆ ಬೋಂಡ, ಬಜ್ಜಿ, ಆಮೇಲೆ ಸ್ವೀಟ್ಸ್ಗಳು, ಪುರಿ ಖಾರ ಎಲ್ಲದೂ ಇಟ್ಕೊಂಡಿರ್ತಾರೆ. ಇಲ್ಲಿ ಸಾಮಾನ್ಯ ಹಳ್ಳಿಯವರು ಹೋಗಿರ್ತಾರಲ್ಲ ಸಂತೆಗೆ, ಅಲ್ಲಿ ಪುರಿ ಖಾರ ತಂದೇ ತರ್ತಾರೆ. ಯಾಕೆಂದರೆ ಸಂತೆ ಪುರಿ ಖಾರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ತೊಗೊಂಡೆ ಪುರಿ ಖಾರನ. ಆಮೇಲೆ ಇಲ್ಲಿ ಆ ಹುಡ್ಗ ಪಾಪ ನನ್ನ ಕೇಳ್ದ, ಅಕ್ಕ ವ್ಲಾಗ್ ಮಾಡ್ತಿದ್ದೀರಾ ಅಂತೇಳ್ಬಿಟ್ಟು. ಹೌದು ಅಂತ ಹೇಳಿದೆ. ಫಸ್ಟ್ ಅಲ್ವಾ, ಒಂಥರ ಅನಿಸುತ್ತೆ ಮಾಡೋದಕ್ಕೂ ನಮಗೂ. ಹಾಗೆ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ ವೀಡಿಯೋಸ್ನ. ಇದು ಸುಣ್ಣ, ಅದು. ಆಮೇಲೆ ಪ್ಲಾಸ್ಟಿಕ್ ಐಟಮ್ಸು, ದೀಪಗಳು ಪ್ರತಿಯೊಂದು ಕೂಡ ನೀವು ಇಲ್ಲಿಗೆ ಬಂದರೆ ಸಿಗುತ್ತೆ. ಆಮೇಲೆ ಬಾಳೆಹಣ್ಣು, ಆಮೇಲೆ ಇಲ್ಲಿ ಬಳೆನೂ ಕೂಡ ಇಟ್ಕೊಂಡಿರ್ತಾರೆ. ಯಾರಾದರೂ ಬೇಕಾದರೆ ಇವ್ರ ಹತ್ರ ತೊಡಸ್ಕೊಬೋದು. ಚೆನ್ನಾಗಿರುತ್ತೆ ಬಳೆಗಳು, ಡಿಸೈನ್ ಬಳೆಗಳು ಎಲ್ಲ. ಆಮೇಲೆ ನೀವು ನೋಡ್ತಿರ್ಬೋದು ಇಲ್ಲಿ ಇಡ್ಲು, ಆಮೇಲೆ ಕಸ ಗುಡಿಸೋ ಪೊರ್ಕೆ ಪ್ರತಿಯೊಂದು ಎಲ್ಲದೂ ಕೂಡ ಸಿಗುತ್ತೆ. ಆಮೇಲೆ ಇಲ್ಲಿ ಅದೇ ಮರಗಳು, ಕುಕ್ಕೆ, ಸಾಮಾನ್ಯ ಈ ಮದುವೆಗಳು ನಮ್ಮ ಕಡೆ ಮದುವೆಗಳಲ್ಲಿ ಮರ ಎಲ್ಲ ಇಲ್ಲೇ ಸಂತೆಲೇ ತೊಗೊಂಡು ಬಂದುಬಿಟ್ಟಿರ್ತಾರೆ. ಇಲ್ಲೇ ತೊಗೊಂಬಂದುಬಿಟ್ಟಿರ್ತಾರೆ ಮರಗಳು ಎಲ್ಲದನ್ನು. ಆಮೇಲೆ ಹಣ್ಣುಗಳು ಎಲ್ಲದೂ ಇಟ್ಕೊಂಡಿರ್ತಾರೆ. ನೀವು ನೋಡ್ತಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ, ಇವರು ಅಲ್ಲಿ ವ್ಯಾಪಾರ ಮಾಡ್ತಿರ್ತಾರಲ್ಲ, ನಮಗೆ ಆ ಅಂಕಲ್ಲು ಪಾಪ ತರಕಾರಿನ ಸ್ವಲ್ಪ ಕಡಿಮೆಗೆ ಹಾಕ್ಕೊಟ್ಬಿಟ್ರು, ಜಾಸ್ತಿನೇ ಕೊಟ್ಬಿಟ್ರು ನಮಗೆ. ಆ ಥರ ಕೊಡ್ತಾರೆ, ಕೆಲವೊಬ್ಬರು ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ ಅಂತ ಹೇಳಲ್ಲ. ಹಾಗೆ ಇದು ಹಳೇಬೀಡು ಕೆರೆ. ಈಗ ನೀರು ತುಂಬ ತುಂಬಿಬಿಟ್ಟಿದೆ, ಭರ್ತಿ ಆಗಿಬಿಟ್ಟಿದೆ. ನೋಡೋದಕ್ಕೆ ಒಂದು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಮೇಲ್ಗಡೆನೇ ದೇವಸ್ಥಾನ ಇರೋದು. ಸಾಮಾನ್ಯ ಎಲ್ಲ ಹಳೇಬೀಡು ಸುತ್ತಮುತ್ತ ಇರೋರೆಲ್ಲ ನೋಡಿರ್ತಾರೆ ದೇವಸ್ಥಾನನ. ಥ್ಯಾಂಕ್ ಯು.